ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ನ್ಯೂ ಇಯರ್ ಆದಮೇಲೆ ಇದು ನಂದು ಫಸ್ಟ್ ವೀಡಿಯೋನ ಮಾಡ್ತಾ ಇದ್ದೀನಿ. ಸಂಕ್ರಾಂತಿನ ನಾವು ಇವತ್ತು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಜೊತೆಗೆ ನ್ಯೂ ಇಯರ್ಗೆ ನಾನು ಯಾವುದೇ ಒಂದು ವೀಡಿಯೋಸ್ನ ಮಾಡಿರಲಿಲ್ಲ, ಸೊ ಹಾಗಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತೀನಿ. ಆ್ಯಂಡ್ ಜೊತೆಗೆ ನ್ಯೂ ಇಯರ್ದು ಒಂದೆರಡು ವೀಡಿಯೋಸ್ನ ನಾನು ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಅವತ್ತು ಯಾವುದೇ ರೀತಿ ವೀಡಿಯೋಸ್ ಎಲ್ಲ ಮಾಡಿರಲಿಲ್ಲ. ಜಸ್ಟ್ ಒಂದು ಸಿಂಪಲ್ಲಾಗಿ ಕೇಕ್ ತೊಗೊಂಡು ಬಂದು ನನ್ನ ಮಗಳ ಹತ್ರ ಕೇಕ್ ಕಟ್ ಮಾಡಿಸಿ ನ್ಯೂ ಇಯರ್ನ ವೆಲ್ಕಮ್ ಮಾಡ್ಕೊಂಡಿದ್ದೆ. ಸೊ ಆ ವಿಡಿಯೋ ಅಷ್ಟೇ ನಾನು ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ದಿವಸ ಹೇಗಿರುತ್ತೆ ಏನು ಅಂತ ನೋಡೋಣ. ಹಬ್ಬ ದಿವಸ ಎಲ್ಲ ಕೈಟ್ ಹಾರಿಸ್ತಾ ಇದ್ರು. ಅದನ್ನು ನೋಡಿ ಹಸ್ಬೆಂಡು ಅವಳಿಗೂ ಒಂದು ಚಿಕ್ಕದು ಕೈಟ್ ಮಾಡಿಕೊಟ್ಟಿದ್ರು. ಆ ಕೈಟ್ ಅವಳಿಗೆ ಎಷ್ಟು ಇಷ್ಟ ಆಗಿತ್ತು ಅಂತ ಅಂದರೆ ಫುಲ್ ಖುಷಿಯಾಗಿ ಅವಳು ಕೈಟ್ ಜೊತೆಗೇ ಆಟ ಆಡ್ತಾಯಿದ್ಲು. ಆ ಕಡೆಯಿಂದ ಈ ಕಡೆ ಓಡೋದು, ಈ ಕಡೆಯಿಂದ ಆ ಕಡೆ ಓಡೋಗೋದು, ಆ ಥರ ಮಾಡ್ತಾಯಿದ್ಲು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಖುಷಿಯಾಗಿದೆ ಅವಳಿಗೆ. ಕೈಟ್ ಅಂತ ನಮಗೂ ತೋರಿಸ್ತಾ ಇದ್ಲು ಮೇಲ್ಗಡೆ ಹಾರಾಡೋದನ್ನೆಲ್ಲ ನೋಡಿಬಿಟ್ಟು. ಸಂಕ್ರಾಂತಿಗೆ ನಾನು ಹೋಳಿಗೆ ಮಾಡಿದ್ದೆ. ಬೆಳಗ್ಗೆ ತಿಂಡಿಗೆ ದೋಸೆ ಮತ್ತು ಚಟ್ನಿ, ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ಮಧ್ಯಾಹ್ನಕ್ಕೆ ನಾನು ಹೋಳಿಗೆ ಮಾಡಿದ್ದೆ. ನನ್ನ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ಹೋಳಿಗೆ ಅಂದರೆ. ಸೊ ಹಾಗಾಗಿ ನನ್ನ ಹಸ್ಬೆಂಡು ತುಂಬ ದಿವಸ ಆದಮೇಲೆ ಫಿಲಮ್ಗೆ ಹೋಗ್ತಾಯಿದ್ರು. ಸೊ ಜೊತೆಗೆ ಮಗಳನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನಾನು ಫಸ್ಟಿಗೆ ಬೇಡ ಅಂತ ಹೇಳಿದೆ. ನೋಡೋಣ ಕೂತ್ಕೊಂಡಿಲ್ಲ ಅಂದರೆ ವಾಪಸ್ ಕರ್ಕೊಂಡು ಬರ್ತೀನಿ ಮಧ್ಯದಲ್ಲಿ ಅಂತ ಹೇಳಿದರು. ಸೊ ಹಾಗಾಗಿ ಅವಳನ್ನ ರೆಡಿ ಮಾಡಿಬಿಟ್ಟು ಅವಳಿಗೆ ತಿಂಡಿ ಏನೇನು ಬೇಕು ಆ್ಯಂಡ್ ವಾಟರ್ ಬಾಟಲ್ ಎಲ್ಲ ಬ್ಯಾಗಲ್ಲಿ ಹಾಕಿಬಿಟ್ಟು ಅವಳನ್ನ ರೆಡಿ ಮಾಡಿ ಕಳಿಸ್ತಾ ಇದ್ದೆ. ನನ್ನ ಮಗಳು ಫಸ್ಟ್ ಟೈಮ್ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿದ್ದು. ಆ್ಯಂಡ್ ನನಗೆ ಸ್ವಲ್ಪ ಡೌಟೇ ಇತ್ತು ಅವಳು ಕೂತ್ಕೊಂಡು ನೋಡ್ತಾಳೆ ಇಲ್ಲ ಅಂತ. ಬಟ್ ಆ ಥರ ಏನೂ ಆಗಲಿಲ್ಲ. ಫುಲ್ ಫಿಲಮ್ ನೋಡಿಕೊಂಡು ಬಂದಿದ್ದಾಳೆ. ಫಿಲಮ್ ನೋಡಿ ವಾಪಸ್ ಬರಬೇಕಾದ್ರೆ ಅವಳಿಗೆ ಸ್ವೀಟ್ ಕಾರ್ನ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಹಸ್ಬೆಂಡ್ ತೊಗೊಂಡು ಬಂದಿದ್ರು. ಊರಲ್ಲೆಲ್ಲ ಎಳ್ಳು ಬೀರೋದಕ್ಕೆ ಮನೆಗೆಲ್ಲ ಹೋಗ್ತೀವಲ್ಲ. ಸೊ ಹಾಗಾಗಿ ಈವ್ನಿಂಗು ಅವಳನ್ನ ರೆಡಿ ಮಾಡಿಬಿಟ್ಟು ಸಮ್ಮು ಅವ್ರ ಮನೆಗೆ ಕಳಿಸ್ಕೊಟ್ಟಿದ್ದೆ. ಎಳ್ಳು ಕೊಟ್ಟು ಬಾ ಅಂತ ಹೇಳಿಬಿಟ್ಟು. ಸೊ ಅವಾಗ ಆ್ಯಂಡ್ ವೀಡಿಯೋ ಮಾಡಲಿಲ್ಲ, ಜಸ್ಟ್ ಹಾಗೆಯೇ ಒಂದಿಷ್ಟು ಫೋಟೋಸ್ನ ತೆಗೆದೆ ಅಷ್ಟೇ. ಈ ವಿಡಿಯೋ ಬಂದು ನ್ಯೂ ಇಯರ್ ದಿವಸ ತೆಗೆದಿರೋವಂಥ ವಿಡಿಯೋ ಕ್ಲಿಪ್ಪಿಂಗು. ನ್ಯೂ ಇಯರ್ ದಿವಸ ನಾವು ಸಿಂಪಲ್ಲಾಗಿ ಕೇಕ್ ತೊಗೊಂಡು ಬಂದು ಕಟ್ ಮಾಡಿ ನ್ಯೂ ಇಯರ್ನ ವೆಲ್ಕಮ್ ಮಾಡಿದೆ. ನಾನು ಈ ವಿಡಿಯೋ ಕ್ಲಿಪ್ಪಿಂಗ್ ತೆಗೆದಾಗ ಟೈಮ್ ಬಂದು 9 o'clock ಆಗಿತ್ತು. ನನ್ನ ಮಗಳು 9 o'clock 9:30 ಅಂದರೆ ಮಲ್ಕೊಂಬಿಟ್ಟಿರ್ತಾಳೆ. ಸೊ ಹಾಗಾಗಿ ಅವಳು ಮಲ್ಕೋತಾಳೆ ಅಂತ ನಾನು 9 o'clock ಕೇಕ್ ಕಟ್ ಮಾಡ್ಸೋಕ್ಕೆ ರೆಡಿ ಮಾಡಿದ್ದೆ. ಬಟ್ ಅವಳು ಅವತ್ತಿನ ದಿವಸ 1 o'clockವರೆಗೂ ಎಚ್ಚರ ಇದ್ಲು. ಬಿಕಾಸ್ ನ್ಯೂ ಇಯರ್ ದಿವಸ ಅಕ್ಕಪಕ್ಕ ಬಿಲ್ಡಿಂಗಲ್ಲೆಲ್ಲ ಪಟಾಕಿ ಹಾರಿಸೋದು, ಜೋರಾಗಿ ಮ್ಯೂಸಿಕ್ ಹಾಕಿ ಡ್ಯಾನ್ಸ್ ಮಾಡೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಸೌಂಡಿಗೆ ಅವಳು ಮಲ್ಕೊಂಡೇ ಇರಲಿಲ್ಲ. ಆಚೆ ಕಡೆ ಹೋಗಿ ನಿಂತ್ಕೊಂಡು ಅವಳು ಡ್ಯಾನ್ಸ್ ಮಾಡೋದು ನೋಡ್ತಾ ಇರೋದು, ಅದು ಕೂಡ ವೀಡಿಯೋಸ್ನ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಸೊ ನೋಡಿ. ಆ್ಯಂಡ್ ಜೊತೆಗೆ ನಾನು ಕೇಕ್ ಸ್ಪೆಷಲಾಗಿ ಏನಕ್ಕೆ ಈ ವರ್ಷ ತರಿಸಿದ್ದು ಅಂತ ಅಂದರೆ, ನಾನು ಯಾವಾಗೂ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಕೇಕ್ ತರಿಸಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಕೇಕ್ ತರಿಸಿರೋದು. ಏನಕ್ಕೆ ಅಂತ ಅಂದರೆ ಸ್ಮ್ಯಾಶ್ ಫೋಟೋ ತುಂಬಾ ಟ್ರೆಂಡಲ್ಲಿರೋದು. ನಾನು ನನ್ನ ಮಗಳಿಗೆ ಸ್ಮ್ಯಾಶ್ ಫೋಟೋಶೂಟ್ನ ಮಾಡಿಸಿರಲಿಲ್ಲ. ಸೊ ಹಾಗಾಗಿ ಈ ಸತಿ ಮಾಡ್ಸೋಣ ಸ್ಮ್ಯಾಶ್ ಫೋಟೋಶೂಟ್ ಅಂತ ಅಂದ್ಬಿಟ್ಟು ಮೊಬೈಲಲ್ಲೇ ತೆಗಿಯೋಣ ಅಂತ ಅಂದ್ಕೊಂಡು ನಾನು ಕೇಕನ್ನು ತರಿಸಿದ್ದೆ. ಆವಾಗ ಅಲೌ ಮಾಡಿರಲಿಲ್ಲ ಹಸ್ಬೆಂಡು. ಲೈಕ್ ಅವಳಿಗೆ 7 months 8 months ನನ್ನ ಬರ್ಡೇ ಟೈಮಲ್ಲಿ, ಅವ್ರ ಬರ್ಡೇ ಟೈಮಲ್ಲಿ ಆ್ಯಂಡ್ ನನ್ನ ಮಗಳದು ಬರ್ಡೇ ಟೈಮಲ್ಲೆಲ್ಲ ಬೇಡ ಅಂತಲೇ ಹೇಳಿದರು. ಬಿಕಾಸ್ ಕೇಕಲ್ಲೆಲ್ಲ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ, ಸುಮ್ಮನೆ ಇನ್ಫೆಕ್ಷನ್ ಆಗುತ್ತೆ, ಬೇಡ ಅಂತ ಹೇಳಿದರು. ಆ್ಯಂಡ್ ನಾನು ಹೇಳಿದೆ ಮಕ್ಕಳಿಗೋಸ್ಕರ ಸಪ್ರೇಟಾಗಿ ಕೇಕ್ ಮಾಡಿರ್ತಾರೆ ಸ್ಮ್ಯಾಶ್ದು ಅಂತ. ಬಟ್ ಅವರು ಅದಕ್ಕೆ ಅಲೌವೇ ಮಾಡಿರಲಿಲ್ಲ. ಈ ಸತಿ ಅವಳು ಹೆಂಗೆ ಬೇಕು ಹಂಗೆ ತಿಂತಾಳೆ. ಸೊ ಮುಖಕ್ಕೆಲ್ಲ ಆಗಿರುತ್ತೆ. ಅವಾಗ ಒಂದೆರಡು ಫೋಟೋ ತೆಗಿಯೋಣ ಅಂತ ನಾನು ಅಂದ್ಕೊಂಡೆ. ಬಟ್ ಅವಳು ತುಂಬ ನೀಟಾಗಿ ಕೇಕ್ ಕಟ್ ಮಾಡಿ ತುಂಬ ನೀಟಾಗಿ ತಿಂದ್ಬಿಟ್ಟು ಎದ್ದು ಹೋಗಿಬಿಟ್ಲು. ಅವಳು ಜಾಸ್ತಿ ಮುಖಕ್ಕೆ, ಕೈಗೆ, ಬಟ್ಟೆಗೆಲ್ಲ ಏನೂ ಮಾಡ್ಕೊಳ್ಳೇ ಇಲ್ಲ. ಇವಾಗ ನೆಕ್ಸ್ಟು ಬರ್ತಾರೋ ವಿಡಿಯೋ ಕ್ಲಿಪ್ಪಿಂಗು ಸಮ್ಮು ಮತ್ತು ಗೌರಿ ಮನೆಯಲ್ಲಿ ಕರೆಕ್ಟಾಗಿ 12 o'clock ಆಗಿತ್ತು. ಸೊ ಆವಾಗ ಕೇಕ್ ಕಟ್ ಮಾಡ್ತಾಯಿದ್ರು. ಆವಾಗ ತೆಗೆದಿರೋ ವಿಡಿಯೋ ಕ್ಲಿಪ್ಪಿಂಗ್ ಇದು. ಚಿನಿ ಕಟ್ ಮಾಡಿದೆ.
ಶ್ಯಾಮಿಲ್ಲ ಶ್ಯಾಮ ಹಿಂಗಿಡಿ 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 ಹ್ಯಾಪಿ ನ್ಯೂ ಇಯರ್. ಈ ವಿಡಿಯೋ ಕ್ಲಿಪ್ಪಿಂಗ್ ಬಂದು 12:45ಗೆ ತೆಗೆದಿರೋದು. ಸೊ ಅಲ್ಲಿವರೆಗೂ ಅವಳು ಮಲ್ಕೊಂಡೇ ಇರಲಿಲ್ಲ. ಆಚೆ ಕಡೆ ಸೌಂಡ್ ಎಲ್ಲ ಬರ್ತಾಯಿತ್ತು. ಸೊ ಡ್ಯಾನ್ಸ್ ಮಾಡ್ತಾಯಿದ್ರು, ಅದನ್ನೆಲ್ಲ ನೋಡಿಕೊಂಡೇ ನಿಂತ್ಕೊಂಡಿದ್ಲು. ಯಮ್ಮಿ ಗುಡ್. ನ್ಯೂ ಇಯರ್ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಗುಲಾಬ್ ಜಾಮೂನ್ ಮಾಡಿದೆ. ಸೊ ಏನೇ ತಿಂದರೂ ಅವಳು ಯಮ್ಮಿ ಅಂತ ಹೇಳ್ತಾ ಇರ್ತಾಳೆ. ಅವಳಿಗೆ ಯಾವಾಗ ನೆನಪಾಗುತ್ತೋ ಅವಾಗೆಲ್ಲ ABCD ಆ್ಯಂಡ್ 1 2 3 ಆ್ಯಂಡ್ ಸಂಡೇ ಮಂಡೇ ಹೇಳ್ತಾ ಇರ್ತಾಳೆ. ಸೊ ಲಾಸ್ಟ್ ಟೈಮು ನಾನು ಹೇಳ್ಕೊಟ್ಟಂಗೆ ಹೇಳ್ತಾ ಇದ್ಲು, ಬಟ್ ಇವಾಗ ಅವಳು ಒಬ್ಬಳೇ ಹೇಳ್ತಾಳೆ. ನಾವು ಅಂತ ಇರಬೇಕು. ಸೊ ಕಂಟಿನ್ಯೂಸ್ ಆಗಿ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಸೊ ನಾನು ಇದಕ್ಕೆ ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ವೀಡಿಯೋ ಮಾಡಿದ್ರೆ ಖಂಡಿತವಾಗ್ಲೂ ಅವಳು ವಾಯ್ಸ್ ಸ್ವಲ್ಪ ಕ್ಲಿಯರ್ ಆಗಿರೋ ಥರ ನಾನು ವೀಡಿಯೋಸ್ನ ಹಾಕ್ತೀನಿ. ಇವಾಗ ಅವಳದು ವಾಯ್ಸ್ ಅಷ್ಟು ಕ್ಲಿಯರ್ ಇಲ್ಲ, ಬಿಕಾಸ್ ತುಂಬ ನಿಧಾನಕ್ಕೆ ತುಂಬ ಸ್ಲೋ ಆಗಿ ಹೇಳ್ತಾ ಇದ್ಲು A B ಅಂತ. ಸೊ ಹಾಗಾಗಿ ಅದಕ್ಕೆ ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ. ನನಗೆ ಜಾಸ್ತಿ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಳ್ಳೋದಕ್ಕಾಗಿಲ್ಲ, ಬಿಕಾಸ್ ನನಗೆ ಟೈಮ್ ಸಿಕ್ಕಿದಾಗೆಲ್ಲ ನಾನು ಕುಕ್ಕಿಂಗಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀನಿ ಜಾಸ್ತಿ, ಏನಾದರೂ ಬೇರೆ ರೆಸಿಪೀಸ್ನ ಮಾಡೋದಕ್ಕೆ. ಸೊ ಆವತ್ತಿನ ದಿವಸ ಇದು ಮನೆಯಲ್ಲೇ ಕುರ್ಕುರೆ ಮಾಡಿದ್ದೆ. ಸೊ ತುಂಬಾ ಟೇಸ್ಟಿಯಾಗಿತ್ತು. ಆ್ಯಂಡ್ ಇದ್ರದ್ದು ರೆಸಿಪಿ ಏನಾದರೂ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅದರದ್ದು ರೆಸಿಪಿನ ನಾನು ಮಾಡಿಬಿಟ್ಟು ಹಾಕ್ತೀನಿ. ಆ್ಯಂಡ್ ಜೊತೆಗೆ ನಾನು ಏನಾದರೂ ಕೆಲಸ ಮಾಡ್ತಾಯಿದ್ರೆ ನನ್ನ ಜೊತೆಗೆ ಬಂದು ಅವಳು ಕೆಲಸ ಮಾಡ್ತಾ ಇರ್ತಾಳೆ. ನಾನು ಯಾವ ರೀತಿ ಬಟ್ಟೆ ತಗೊಂಡು ಕ್ಲೀನ್ ಮಾಡ್ತೀನಿ, ಸೊ ಅವಳು ಅದೇ ರೀತಿ ಮಾಡ್ತಾ ಇರ್ತಾಳೆ. ನನಗೆ ವೀಡಿಯೋಸ್ ಎಲ್ಲ ಏನಕ್ಕೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದರೆ, ನಾನು ಪ್ರೆಗ್ನೆಂಟ್ ಇದ್ದೀನಿ. ಇದು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ. ಸೊ ನಾನು ನಾರ್ಮಲ್ ಆಗಿ ಇದ್ದೀನಿ, ವಾಮಿಟಿಂಗು ಆ ಥರ ಎಲ್ಲ ಏನೂ ಇಲ್ಲ. ಬಟ್ ನಮ್ಮ ಹಸ್ಬೆಂಡ್ಗೆ ಅಡುಗೆ ಮಾಡ್ಕೊಳಕ್ಕೆ ಬರಲ್ಲ. ಹಸ್ಬೆಂಡ್ಗೆ ಅಡುಗೆ ಮಾಡಿ ಡೈಲಿ ಬಾಕ್ಸ್ ತೊಗೊಂಡೋಗ್ತಾರೆ. ಅವರಿಗೆ ಬಾಕ್ಸ್ ರೆಡಿ ಮಾಡಿ ಮಗಳನ್ನೂ ನೋಡಿಕೊಂಡು ವೀಡಿಯೋಸು ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಹಾಗಾಗಿನೇ ನಾನು 3 ವೀಕ್ಸ್ಗೆ ಒಂದ್ಸತಿ 4 ವೀಕ್ಸ್ಗೆ ಒಂದ್ಸತಿ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಆ್ಯಂಡು ಸುಮ್ಮನೆ ಒಂದು ವೀಡಿಯೋ ಮಾಡೋದು ಅಂದರೆ ತಮಾಷೆನೇ ಅಲ್ಲ. ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೋಬೇಕು, ಎಡಿಟ್ ಮಾಡಬೇಕು, ಅದಕ್ಕೆ ವಾಯ್ಸ್ ಓವರ್ ಕೊಡಬೇಕು, ಇಂಟ್ರೊಡಕ್ಷನ್ ಕೊಡಬೇಕು ಆ್ಯಂಡ್ ಫಿನಿಶಿಂಗ್ ಕೊಡಬೇಕು. ಸೊ ಆ ವೀಡಿಯೋ ಮಾಡೋದು ಅಂದರೆ ಸುಲಭದ ಮಾತೇ ಅಲ್ಲ. ನೆಕ್ಸ್ಟ್ ವೀಕು ಊರಿಗೆ ಹೋಗ್ತಾಯಿದ್ದೀನಿ, ಬಿಕಾಸ್ 7 ಮಂತ್ಸ್ ಕಂಪ್ಲೀಟ್ ಆಗ್ತಾ ಬಂತು. ಹಾಗಾಗಿ ಊರಿಗೆ ಹೋದರೆ ಅಲ್ಲಿ ಅಮ್ಮ ಇರ್ತಾರೆ. ಸೊ ಮನೆ ಕೆಲಸ ಎಲ್ಲ ಅವರೇ ಮಾಡ್ತಾರೆ, ನನಗೇನು ಮಾಡೋಕ್ಕೆ ಬಿಡಲ್ಲ. ಆದ್ರೂ ಸ್ವಲ್ಪ ಹೆಲ್ಪ್ ಮಾಡಿಕೊಂಡು ಮತ್ತೆ ನಾನು ಯೂಟ್ಯೂಬ್ ವೀಡಿಯೋನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆಲ್ಮೋಸ್ಟ್ ನಾನು ತುಂಬ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕುಕ್ಕಿಂಗ್ ವೀಡಿಯೋಸ್ ತುಂಬಾ ಉಳ್ಕೊಂಡಿದೆ. ಆ್ಯಂಡ್ ಮನೇಲಿ ಏನೇನೆಲ್ಲ ಟ್ರೈ ಮಾಡ್ತೀನಿ ಅದೆಲ್ಲನೂ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೇ ಆಗ್ತಾ ಇರಲಿಲ್ಲ. ಸೊ ಆ ಎಲ್ಲ ವೀಡಿಯೋಸ್ನು ನಾನು ಮತ್ತೆ ಪೋಸ್ಟ್ ಮಾಡ್ತೀನಿ. ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀನೋ ಸೊ ಆ ಎಲ್ಲ ರೆಸಿಪೀಸ್ನ ವೀಡಿಯೋ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನಾನು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ವೀಡಿಯೋನ ಸ್ಟಾರ್ಟ್ ಮಾಡಿದಾಗ ಹೇಳಿದ್ದೆ ಆಲ್ ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಇರುತ್ತೆ ಅಂತ. ಸೊ ಕುಕ್ಕಿಂಗ್, ಟ್ರಾವೆಲಿಂಗ್ ಎಲ್ಲ ಥರ ವೀಡಿಯೋಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ತುಂಬ ವೀಡಿಯೋಸ್ಗಳು ಮಾಡೋದು ಹಾಗೆ ಉಳ್ಕೊಂಬಿಟ್ಟಿದೆ. ಸೊ ಆ ಎಲ್ಲ ವೀಡಿಯೋಸ್ನು ಮತ್ತೆ ರೀಕ್ಯಾಪ್ಚರ್ ಮಾಡಿಕೊಂಡು ಲೈಕ್ ನಾನು ಎಲ್ಲಾದರೂ ಹೋದರೆ, ಟ್ರಾವೆಲ್ ಮಾಡಬೇಕಾದ್ರೆ ಆ್ಯಂಡ್ ಕುಕ್ಕಿಂಗ್ ಮಾಡಬೇಕಾದ್ರೆ ಸೊ ಆ ಎಲ್ಲ ರೆಸಿಪಿನೂ ಕ್ಯಾಪ್ಚರ್ ಮಾಡಿಕೊಂಡು ವೀಡಿಯೋಸ್ನ ಪೋಸ್ಟ್ ಮಾಡ್ತೀನಿ. ಸ್ಪೆಷಲಿ ಈ ಸತಿ ನನ್ನ ಪ್ರೆಗ್ನೆನ್ಸಿ ಜರ್ನಿ 7 ಮಂತ್ಸಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಆಲ್ಮೋಸ್ಟು ಒಂದಿಷ್ಟು ವೀಡಿಯೋಸ್ನ ನಾನು ಮಾಡಿಟ್ಕೊಂಡಿದ್ದೀನಿ ಈ ಮಂತು. ಸೊ ಅದನ್ನೆಲ್ಲನೂ ಪೋಸ್ಟ್ ಮಾಡ್ತೀನಿ. ನನ್ನ ಡೈಲಿ ರುಟೀನ್ ಹೇಗಿತ್ತು, ನನ್ನ ಪ್ರೆಗ್ನೆನ್ಸಿ ಜರ್ನಿ ಫಸ್ಟು 7 ಮಂತ್ಸ್ವರೆಗೂ ಹೇಗಿತ್ತು, ಆ್ಯಂಡ್ ನನ್ನ ಮಗಳದು ಡೈಲಿ ರುಟೀನ್ ಹಾಕ್ತೀನಿ. ಅವಳಿಗೆ ಯಾವ ರೀತಿ ಫುಡ್ ಕೊಡ್ತಾಯಿದ್ದೀನಿ ಇವಾಗ. ಅವಳಿಗೆ ಸ್ಟ್ರಾಬೆರಿ ಅಂದರೆ ತುಂಬ ಇಷ್ಟ, ಯಾವ ಫುಡ್ಡನ್ನು ಇಷ್ಟಪಡ್ತಾಳೆ. ಸೊ ಎಲ್ಲ ವೀಡಿಯೋಸ್ನು ನಾನು ಪೋಸ್ಟ್ ಮಾಡ್ತೀನಿ. ಹಾಗೆಯೇ ಅವತ್ತು ತರಕಾರಿ ಹಾಕಿ ಇಡ್ಲಿ ಮಾಡಿದ್ದೆ. ಸೊ ಈ ಥರ ಡಿಫ್ರೆಂಟ್ ರೆಸಿಪಿನ ಮಾಡ್ತಾ ಇರ್ತೀನಿ. ಆದಷ್ಟು ಬೇಗನೆ ಡಿಫ್ರೆಂಟ್ ಆಗಿರೋ ವೀಡಿಯೋಸ್ನ ಪೋಸ್ಟ್ ಮಾಡ್ತೀನಿ.
ನೋಡಿದ್ರಿ ಅಲ್ವಾ ಸಂಕ್ರಾಂತಿ ಆ್ಯಂಡ್ ನ್ಯೂ ಇಯರ್ ಹೇಗಿತ್ತು ಅಂತ. ಸೊ ಎಲ್ಲರೂ ತುಂಬ ಖುಷಿಯಿಂದ ನ್ಯೂ ಇಯರ್ನ ವೆಲ್ಕಮ್ ಮಾಡಿಕೊಂಡು ಸಂಕ್ರಾಂತಿನ ಸೆಲೆಬ್ರೇಟ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಲವ್ ಯು ಆಲ್. ಬಾಯ್.